ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಂತ ಅಂದರೆ ಈಗ ಅಣ್ಣನ ತಲೆ ಸ್ಟೈಲ್ ಸರಿ ಮಾಡೋದೇನು ಅಷ್ಟೇ ಇಷ್ಟೇ ಯಾವಾಗಾದ್ರೂ ತಿಂತೀನೋ ಏನು ಗೊತ್ತಾ. ಮತ್ತೆ ನಾಳೆ ಬ್ಲಾಗ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು PL Diaries ಯೂಟ್ಯೂಬ್ ಚಾನಲ್. ಸೊ ಟೈಮ್ ಬಂದುಬಿಟ್ಟು 11:50 ಆ್ಯಸ್ ಯು ಕ್ಯಾನ್ ಸಿ. ಸೊ ಇದು ನನ್ನ ಮಮ್ಮಿದು ಯೂಟ್ಯೂಬ್ ಚಾನಲಲ್ಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಬಿಕಾಸ್ ಮಮ್ಮಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಂತ ಅಂದರೆ ಈಗ ಅಣ್ಣನ ಬರ್ಡೇ, ಅಣ್ಣಂದು 25 ಇಯರ್ಸ್ ಬರ್ಡೇ, 22 ಜೂನ್ ಅವ್ನ ಬರ್ಡೇ. ಈಗ ಅದೆಲ್ಲ ಪ್ಲ್ಯಾನ್ ಮಾಡಬೇಕು, ಟೈಮ್ ಇಲ್ಲ. ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನಾಳೆ ಏನೋ ಪ್ಲ್ಯಾನ್ಸ್ ಇದೆ. ಓಕೆ, ಅವನ ಬರ್ಡೇದು. ಸೊ ಏನಾಯ್ತಪ್ಪ ಅಂದರೆ ಸ್ಟೋರೇಜ್ ಫುಲ್ ಆಗಿಬಿಡ್ತು, ಮತ್ತೆ ಡಿಲೀಟ್ ಮಾಡಿದೆ. ಅದು ರೆಕಾರ್ಡೇ ಆಗಿಲ್ಲ, ಮತ್ತೊಂದು ಸಲ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅಣ್ಣಂದು ನಾಳೆ 25th ಬರ್ಡೇ, 25 ಇಯರ್ಸ್ದು. ನಾಳೆ 22 ಜೂನ್ ಆಯಿತಾ. ಇದು ಯಾವಾಗ ಅಪ್ಲೋಡ್ ಆಗುತ್ತೆ ಅದು ನಂಗೆ ಗೊತ್ತಿಲ್ಲ, ಬಿಕಾಸ್ 3 ಡೇಸ್ ಬಿಟ್ಟು ನಮ್ಮದು ರಿಲೇಟಿವ್ ಮದುವೆ ಇದೆ. ಸೊ ಫುಲ್ ಬ್ಯುಸಿ ಅಮ್ಮ, ಯಾವಾಗ ಎಡಿಟ್ ಮಾಡಿ ಯಾವಾಗ ಹಾಕ್ತಾರೆ ಗೊತ್ತಿಲ್ಲ, ಬಟ್ ಬ್ಲಾಗ್ ಮಾಡು ಅಂತ ಹೇಳಿದ್ದಾರೆ. ಸೊ ಮಾಡ್ತಾಯಿದ್ದೀನಿ ಬಿಕಾಸ್ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಈಗ ನಾಳೆ ಏನೇನೋ ಪ್ಲ್ಯಾನ್ಸ್ ಇದೆ ಅವ್ರದ್ದು. ನಾನೇನು ಅಂದ್ಕೊಂಡೆ, ಕಾರ್ ಹಿಂದ್ಗಡೆ ಫುಲ್ ಡೆಕೋರೇಟ್ ಮಾಡಿ ಅದು ಡಿಕ್ಕಿ ಓಪನ್ ಮಾಡಿದಾಗ ಚೂರು ಸೆಲೆಬ್ರೇಷನ್ ಥರ ಇರಲಿ ಅಂತ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು. ಮಮ್ಮಿ ಏನು ಮಾಡಿದ್ದಾರೆ ಗೊತ್ತಾ, ಮಮ್ಮಿ ಮನೆಯಲ್ಲೇ ಕೇಕ್ ಮಾಡ್ತಾರೆ ಆವಾಗ ಅಪರೂಪಕ್ಕೆ ಆಯಿತಾ. ಮಮ್ಮಿ ಕೇಕ್ ಅದು ಬ್ಯಾಟರ್ ಎಲ್ಲ ಪ್ರಿಪೇರ್ ಮಾಡಿ ಅವನಲ್ಲಿ ಇಟ್ಟಿದ್ದಾರೆ ಆಯಿತಾ. ಅದು ಪ್ರಿಪೇರ್ ಆಗ್ತಾಯಿದೆ. ಸೊ ನಾವು ಡೆಕೋರೇಷನ್ ಮಾಡೋಣ ಬನ್ನಿ ಆಯಿತಾ. ಗೈಸ್, ಏನು ಗೊತ್ತಾ, ಅಮ್ಮ ವಾಚ್ ಆರ್ಡರ್ ಮಾಡಿದ್ರು ಆಯಿತಾ ಅಣ್ಣನಿಗೆ. ಎಂತ ಅಂದರೆ ಅದು ಡೆಲಿವರಿ ಮ್ಯಾನ್ ಇದು ಕೊಟ್ಟು ಹೋಗಿದ್ದಾನೆ ಆಯಿತಾ. ಇದ್ರದ್ದು ಕ್ಯಾಪೇ ಇಲ್ಲ. ನನಗೆ ಅವನಿಗೆ ಹೆಂಗೆ ಗಿಫ್ಟ್ ಮಾಡಲಿ, ಎಂತ ಪ್ಯಾಕ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನೆಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಗೊತ್ತಾ, ಇದೊಂದು ಖಾಲಿ ಬಾಕ್ಸ್ ಇತ್ತು, ಇದರಲ್ಲಿ ಹಾಕಿ ಪ್ಯಾಕ್ ಮಾಡೋಣ ಅಂತ. ಎಂತ ಮಾಡಲಿ ಗೊತ್ತಾಗ್ತಿಲ್ಲ. ಎಂತ ಗೊತ್ತಾ, ಈಗ ಪ್ಯಾಕ್ ಮಾಡೋ ಗಿಫ್ಟ್ ರ್ಯಾಪರೂ ಇಲ್ಲ ನಮ್ಮ ಹತ್ರ. ಏನು ಮಾಡೋದೇನೋ. ಇದೊಂದು ಕವರ್ ಸಿಕ್ಕಿದೆ, ಯಾರೋ ನಮಗೆ ಗಿಫ್ಟ್ ಕೊಟ್ಟಿದ್ರು, ಅದನ್ನೇ ಕಟ್ ಮಾಡಿ ಇದಕ್ಕೆ ಪ್ಯಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡೋಣ ಬನ್ನಿ, ಏನೋ ಒಂದು ಮಾಡೋದು. ಗೈಸ್, ಫೈನಲಿ ಗಿಫ್ಟ್ ರ್ಯಾಪ್ ಮಾಡಿದ್ದೀನಿ. ಹೇಗಾಗಿದೆ ನೋಡಬೇಡಿ ಪ್ಲೀಸ್, ಯಾಕಂದರೆ ಅದು ಈ ಥರ ಕವರಲ್ಲಿ ಮಾಡಿದ್ದು. ಸೊ ಗಮ್ಟೆ ಕುಳ್ತಾ ಇಲ್ಲ. ಬನ್ನಿ ನೆಕ್ಸ್ಟ್, ಈಗ ಟೈಮ್ ಇಲ್ಲ, ಬಲೂನು ಎಲ್ಲ ಸೆಟ್ ಮಾಡಿ ಡೆಕೋರೇಷನ್ ರೆಡಿ ಮಾಡೋಣ. ಆಲ್ ಸೆಟ್. ಸ್ವಲ್ಪ ಒಂದು 6 ಬಲೂನ್ಸ್ ರೆಡಿ ಮಾಡಿದ್ದೀನಿ. ಗಿಫ್ಟ್ ಈಗ ಕಾಲಿಗೆ ಹೋಗಿ ಇಲ್ಲಿ ಇದರೊಳಗೆ ಡೆಕೋರೇಷನ್ ಐಟಮ್ಸ್ ಇದೆ, ಅದು ಚೂರು ಡೆಕೋರ್ ಮಾಡಬೇಕು. ಬನ್ನಿ ಮಾಡೋಣ. ಅಣ್ಣನ ಬರ್ಡೇ ಗೈಸ್, ಚೂರು ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಯಾವತ್ತು ಅವನು ಹೊರಗಡೆ ಇರ್ತಾನೆ, ನಾನು ಮನೇಲಿರ್ತೀನಿ, ಇಲ್ಲ ಅವ್ನ ಮನೇಲಿರ್ತಾನೆ, ನಾನು ಹೊರಗಡೆ ಇರ್ತೀನಿ. ಸೊ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡೋಕ್ಕೆ ಸಿಕ್ಕಿರೋದು. ಸ್ಕೂಲ್ ಡೇಸಲ್ಲಿ ಅವ್ನು ಹಾಸ್ಟೆಲಲ್ಲಿ ಇದ್ದ. ಸೊ ಅಷ್ಟು ದೂರನೇ ಆಲ್ಮೋಸ್ಟ್ ನಾವು. ಸೊ ಅಪರೂಪಕ್ಕೆ ನಾವು ಹೀಗೆ ಒಟ್ಟಿಗೆ ಇದ್ದಾಗಲೇ ಬರ್ಡೇಸ್ ಬರೋದು. ಸೊ ಖುಷಿ ಆಗ್ತಾಯಿದೆ. ಗೈಸ್, ಕಾರ್ ಇಲ್ಲಿದೆ. ರಾತ್ರಿ 12:30 ಲೇಟ್ ಆಯಿತು. ಇಲ್ಲಿಂದ ಕನೆಕ್ಷನ್ ತೊಗೊಂಡು ಅಲ್ಲಿ ಕೊಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಗೈಸ್, ಫಸ್ಟ್ ಟೈಮ್ ನಾನು ಇದೆಲ್ಲ ಮಾಡ್ತಾ ಇರೋದು. ಇನ್ನೂ ಸೆಟ್ ಮಾಡಬೇಕಾಯ್ತಾ, ಇನ್ನೂ ಮಾಡಿಲ್ಲ. ಜಸ್ಟ್ ಚೆಕ್ ಮಾಡಿಕೊಂಡೆ ಬರುತ್ತಾ ಇಲ್ವಾ ಅಂತ. ಇನ್ಮೇಲೆ ಮಾಡ್ತೀನಿ. ನೋಡಿ ಕೇಕ್ ರೆಡಿ ಆಗಿದೆ. ಗೈಸ್ ನೋಡಿ, ಇಷ್ಟು ಮಾಡಿದ್ದೀನಿ, ಮತ್ತು ಮಾಡಬೇಕು. ಇಲ್ಲಿ ಬೇರೆ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಗೈಸ್, ಜಾಗನೇ ಇಲ್ಲ. ಇಷ್ಟು ಜಾಗದಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಲೈಟಿಂಗ್ಸ್ ಎಲ್ಲ ಇದು ಹಾಕಿದ್ದೀನಿ. ಮಮ್ಮಿ ಕೇಕ್ ತೊಗೊಂಡ್ಬಂದಿದ್ದಾರೆ. ಗಾಯ್ಸ್ ನೋಡಿ, ಸಂಜು ಇಷ್ಟೆಲ್ಲ ಅರೇಂಜ್ ಮಾಡಿ ಲೈಟ್ ಹಾಕ್ಲಿಕ್ಕೆ ಹೋಗಿದ್ದಾಳೆ ಅಣ್ಣನ ಬರ್ತಡೆಗೆ. ಕೇಕ್ ಗೈಸ್, ಕೇಕ್ ಯಾವಾಗಾದ್ರೂ ಕಟ್ ಮಾಡ್ತಾನೋ ಯಾವಾಗಾದ್ರೂ ತಿಂತೀನೋ ಆಗ್ಬಿಟ್ಟು. ಸಕ್ಸಸ್ಫುಲಿ 1 ಗಂಟೆಗೆ ಡೆಕೋರೇಷನ್ ಮುಗಿದಿದೆ. ನೋಡೋಣ ಈಗ. ಗಾಯ್ಸ್, ಸ್ವಿಚ್ ಬೋರ್ಡ್ ಸಿಕ್ಕಿಲ್ಲ ಅಂತ ಕಾರಿಂದ ಒಳಗಡೆಯಿಂದ ಕನೆಕ್ಷನ್ ಕೊಟ್ಟು ಕಿಟಕಿ ಹತ್ರ ಹಾಕಿ ನೋಡಿ, ಮನೆ ಕಿಟಕಿ ಒಳಗಡೆಯಿಂದ ಕನೆಕ್ಷನ್ ಕೊಟ್ಟಿದ್ದೀನಿ. ಸ್ಟ್ರಗಲ್ ನೋಡಿ ಗಾಯ್ಸ್, ಸ್ಟ್ರಗಲ್.
ಗಾಯ್ಸ್ ನೋಡಿ ಗಾಯ್ಸ್, ಡೆಕೋರೇಷನ್ ಆಗಿದೆ. ಹ್ಯಾಪಿ ಬರ್ಡೇ ಅಂತ ಇದೆ. ಆಮೇಲೆ ಬಲೂನ್ಸ್ ಇದೆ. ಬಲೂನ್ಸ್ ಸುಮಾರಿದೆ, ಕಾಣಿಸ್ತಾ ಇಲ್ಲ, ಬಟ್ ಬಲೂನ್ಸ್ ಫುಲ್ ಹಾಕಿದ್ದೀನಿ. ಆಮೇಲೆ ಮಮ್ಮಿ ಮಾಡಿದ ಕೇಕ್ ಇದೆ. ನಡಿ ನಡಿ ನಡಿ, ಅಣ್ಣ ಅಂದರೆ ಬರಬೇಕು. ಅಣ್ಣ ಬಂದಮೇಲೆ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ನೋದೆ. ಒಂದ್ಸಲ ಹಿಂಗ್ ಮಾಡದ ಅವನು ಎಷ್ಟು ಆರಾಮಿದೆ. ಅಲ್ಲ ನೀವು ಹೇಳಿದ್ರೆ ಕಾರ್ ತೆಗೆದು ನಾ ರೋಡ್ ಮೇಲೆ ಹಾಕೊಡ್ತಿದ್ದ. ನಾವು ಕಾರ್ ತೆಗೆದಿಲ್ಲ ಹಾಕೊಡ್ತಿದ್ದ. ಗಾಂಧಿನಗರದವರೆಲ್ಲ ಬರ್ತಿದ್ವಿ. ಬಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಓ ಮಮ್ಮಿ ಮಾಡಿದ ಕೇಕ್. ಥ್ಯಾಂಕ್ ಯು ಸೊ ಹ್ಯಾಪಿ ಮಚ್. ಬರ್ಡೇ ಅಣ್ಣ. ಥ್ಯಾಂಕ್ ಯು ಹ್ಯಾಪಿ 25th ಬರ್ಡೇ. ಹ್ಯಾಪಿ 25th ಬರ್ಡೇ. ಬ್ಯಾಕ್ಗ್ರೌಂಡ್ ಸರಿ ಇಲ್ಲ. ಇದೆಲ್ಲ ತೋರಿಸೋಣ. ನೋಡಿ ಗಾಯ್ಸ್, ನಮ್ಮಮ್ಮ ನನ್ನ ಮಗಂಗೆ ತಲೆ ಸ್ಟೈಲ್ ಸರಿ ಮಾಡೋದೇನು, ಮಗ ಚಂದ ಕಾಣ್ತಾ ಇದ್ದಾನಂತ ಹೊಗಳೋದೇನು, ಮಗಳಿಗೆಲ್ಲ ಮರ್ತು ಬಿಡ್ತಾರೆ ಗಾಯ್ಸ್ ಜನ ಮಗ ಬಂದಮೇಲೆ. ಇಷ್ಟೇ ಇಷ್ಟೇ ಇಷ್ಟೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಅಮ್ಮ ಮಗ ಖುಷಿಯಾಗಿಟ್ಟಿರ್ಲಪ್ಪ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸಂಜು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ 25 ಇಯರ್ಸ್ 22 ಇಯರ್ಸ್ 4 ದಿವಸ ಬಿಟ್ಟು ನನ್ನ ಬರ್ಡೇ ಇದೆ ಆಯ್ತಾ. ಈಗ ವಿಶ್ ಮಾಡ್ಬಿಡ್ತೀವಿ. ನಾವು ನಮ್ಮಮ್ಮ ಮಾಡಿದ ಕೇಕ್ ತಿಂತೀನಿ. ಇದು 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 ಗಿಫ್ಟ್ ಆಯ್ತಾ, ಜುಗಾಡ್ ಮಾಡಿ ಪ್ಯಾಕ್ ಮಾಡಿದ್ವಲ್ಲ, ಕೊರೋನಾ. ಅಯ್ಯ ಬನ್ನಿ ಅಣ್ಣ. ಥ್ಯಾಂಕ್ ಯು. ಗೈಸ್, ಎಷ್ಟು ಗಮ್ ಟೇಪ್ ಹಾಕಿದ್ದೀನಿ ಗೊತ್ತಾ? ಎಷ್ಟಿದೆ ಸರ್ಪ್ರೈಸ್ ಇದೆ. ಏನೋ ಗೆಸ್ ಮಾಡು. ಬೆಲ್ಟ್. ಮತ್ತೇನು ಗೆಸ್ ಮಾಡು. ಬೆಲ್ಟ್ ಅಲ್ಲ ಆರ್ಡರ್ ಮಾಡಿ. ಬೆಲ್ಟ್ ಇನ್ನೂ ಬಂದಿಲ್ಲ ಗೈಸ್. ಅವನಿಗೆ ಬೆಲ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಅದಿನ್ನೂ ಬಂದಿಲ್ಲ ಆರ್ಡರ್ ಇನ್ನು. ಸೊ ಏನಿರ್ಬೋದು ಗೊತ್ತಿಲ್ಲ. ಗೆಸ್. KTM ಬೈಕ್. ಗೈಸ್, KTM ಬೈಕ್ ಸಣ್ಣ ಬಾಕ್ಸ್ ಎಲ್ಲ ಹೆಂಗ್ ಕೊಡೋಕ್ಕಾಗಿದೆ? ಜೋಕ್ ಮಾಡಬೇಕು, ಇಷ್ಟು ಕೆದ್ದಾಗ ಜೋಕ್ ಮಾಡಬೇಕು. iPhone 17 Pro Max. ಅಯ್ಯೋ, ಎಷ್ಟು ಹ್ಯಾಪಿ ಆಗ್ತಿ ಅದು ನೋಡಿ. ತುಂಬ ಖುಷಿ ಆಗ್ತದೆ ಅಂತ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗೈತಿ. ಹಿಂಗೆ ಸನಾಟ ಹ್ಞೂ. ಹಗುರ ಅದು ಬೀಳ್ತೈತಿ, ಅದಿನ್ನು ಟೈಮರ್ ಸ್ಟಾರ್ಟ್ ಮಾಡ್ಬೇಕಿದ್ಲೆ. ಥ್ಯಾಂಕ್ ಯು, ಚೆನ್ನಾಗೈತಿ. ಅದಕ್ಕೆ ಹಾಕಕ್ಕಲ್ಲ. ಸನಾಟ ಹ್ಯಾಪಿ. ಚೆನ್ನಾಗೈತಿ. ಹ್ಯಾಪಿ. ನಾನು ಕೊಟ್ಟಿದ್ದಲ್ಲ, ಮಮ್ಮಿ ಕೊಟ್ಟಿದ್ದು. ಹೌದಾ? ಇಲ್ಲ, ಇಬ್ರು ಕಡೆಯಿಂದ. ನನ್ನ ಬೆಲ್ಟ್ ಗೈಸ್, ಇದು ಮಮ್ಮಿ ಕೊಟ್ಟಿದ್ದು. ಗ್ರೀನ್ ಗ್ರೀನ್. ಗ್ರೀನ್ ಗ್ರೀನ್. ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಿ ಇದು ಸಿಕ್ತೈತಂತ? ಅನಿಸ್ತು. ಪಾಪ ನಮ್ಮ ಅಮ್ಮ 4,000 ರೂಪಾಯಿ ಶೂಸ್ ಕೊಡಿಸಿದ್ದಾರೆ ಗೈಸ್. ಅದನ್ನ ಖುಷಿ ಪಟ್ಟಿದ್ದೆ ಗಿಫ್ಟ್ ಅಂತ. ಅನ್ಎಕ್ಸ್ಪೆಕ್ಟೆಡ್. ಅಯ್ಯೋ, ಖುಷಿ ಆಯ್ತಾ? 25th ಬರ್ಡೇ ಅಲ್ಲ ಗೈಸ್, ಭಾಳ grand ಇನ್ನೊಂದು ಮಾಡಕ್ಕೆ. 4 days ಗೈಸ್ ಹೋಗ್ತಾನೆ ಬೆಂಗಳೂರು, ಹೋಗ್ತಾನೆ. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಕಳ್ಸೋಣ ಅಂತ. ಇದರಲ್ಲಿ ಸಂಜನ ಬರ್ಡೇ ಮತ್ತೆಲ್ಲ 4 ದಿವಸ ಬಿಟ್ಟು ಇಲ್ಲೇ ಸೆಲೆಬ್ರೇಷನ್ ಅಲ್ಲ. ನಾನೇನು ಗಾಡಿ ಸ್ವಲ್ಪ ಬೇರೆ ಕಡೆ ಪಾರ್ಕಿಂಗ್ ಮಾಡಿ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತು. ಕಣ್ಣು ಮುಚ್ಚಿ ಕರ್ಕೊಂಡು ಏ ಗಡಕಿ, ನಮ್ಮ ಅಪ್ಪ ಏನೆಲ್ಲ ಬೆಳಗ್ಗೆ ಈಗ ಆಲ್ರೆಡಿ ಅರ್ಧಕ್ಕರ್ಧ ಖಾಲಿನೇ ಆಯ್ತು ನೋಡಿ. ಮತ್ ಮಮ್ಮಿ ಯಾಕೆ ಕೇಕ್ ಮಸ್ತ್ ಸೂಪರ್ ಸೂಪರ್. ನಮ್ಮ ಮಮ್ಮಿಗೆ ಶೆಫ್ ಇದ್ದಾರೆ ಮನೇಲಿ, ಏನು ಟೆನ್ಷನ್ ಇಲ್ಲ ಕೇಕಿಗೆ. ನಾನು ಒಳಗೆ ಬಂದು ಸ್ವೀಟ್. ಓಕೆ
ಗೈಸ್, ಮತ್ತೆ ನಾಳೆ ಸಿಗೋಣ, ಮತ್ತೆ ನಾಳೆ ಬ್ಲಾಗ್ ನೋಡಿ. ಈಗ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, PL ಡೈರೀಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಬಾಯ್ ಬಾಯ್, ನಾಳೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.